ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸಮುದಾಯ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹುಮನಾಬಾದ್, ವಕೀಲರ ಸಂಘ ಹುಮನಾಬಾದ್ ಹಾಗೂ ಕಾರ್ಮಿಕ ಇಲಾಖೆ ಹುಮನಾಬಾದ್ ಮತ್ತು ಪುರಸಭೆ ಹುಮನಾಬಾದ್ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಮಿಕ ದಿನಾಚರಣೆ, ತಂಬಾಕು ವಿರೋಧಿ ದಿನಾಚರಣೆ ಮತ್ತು ಜೀದಾ ಪದ್ಧತಿ ನಿರ್ಮೂಲನೆ ಅಭಿಯಾನ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಅಲ್ತಾಫ್ ಕನಗಾಮಿ ಹಾಗೂ ಅಧ್ಯಕ್ಷರಾದ ಮುಖ್ಯಾಧಿಕಾರಿಗಳು ಪುರಸಭೆ ಹುಮನಾಬಾದ್ ಅನಿಲ್ ಕುಮಾರ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನೇಕ ಅತಿಥಿಗಳು ಮಾತನಾಡಿದರು. ಈ ತಂಬಾಕಿನ ಉತ್ಪನ್ನ ಯಾವ ರೀತಿಯಾಗಿ ಆಯಿತು ಅಂದರೆ, ಅದೇ ರೀತಿಯಲ್ಲ ತಂಬಾಕು ಏನಿತ್ತಂದರೆ ಒಂದು ಮದ್ಯಪಾನ ಮತ್ತು ಸುರಪಾನ ಇವೆಲ್ಲರೂ ರಾಜರಿಗೆ ಮತ್ತು ಶ್ರೀಮಂತರಿಗೆ ಮಾತ್ರ ಎಟಗುವಂಥ ವಸ್ತು ಆಗಿತ್ತು. ಈ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲು ಈ ತಂಬಾಕು ಬೆಳವಣಿಗೆ ಯಾವ ರೀತಿಯಾಗಿ ಆಯಿತು ಅಂದರೆ, ದಕ್ಷಿಣ ಆಫ್ರಿಕಾದಲ್ಲಿ ಈ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇತ್ತು ಮತ್ತು ಅಲ್ಲಿ ಬೆಳೆದಂಥ ಬೆಳೆಗಳನ್ನು ಹಾಳು ಮಾಡುವಂಥ ಪ್ರಾಣಿಗಳು ಜಾಸ್ತಿ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಅವ್ರೇನು ಮಾಡಿದ್ದಾರೆ, ಈ ತಂಬಾಕಿನ ಒಂದು ಬೆಳೆಯನ್ನು ತಮ್ಮ ಬಾರ್ಡರಿಗೆ ವಧುವಿಗೆ ಹಾಕಿಕೊಂಡು ಅದನ್ನು ಬೆಳೀತಾ ಇದ್ದಾರೆ. ಅದನ್ನು ಆ ತಂಬಾಕು ಬೆಳೆದಿದ್ದರಿಂದ ಆ ಪ್ರಾಣಿಗಳು ಮತ್ತು ಏನೇ ಕ್ರಿಮಿಕೀಟಗಳು ಏನಿದೆ ಅದಕ್ಕೆಲ್ಲ ಎಂಟರ್ ಆಗಲಿಕ್ಕೆ ಕೊಡದೇ ಇರೋದ್ರಿಂದ ತಂಬಾಕಿನ ಒಂದು ವಿಷಕಾರಿಕ ವಸ್ತು ಆಗಿರೋದ್ರಿಂದ ಅವು ಬೆಳೆಗಳು ಹಾನಿ ಆಗುವುದನ್ನು ತಡಿತಾ ಇದ್ರು. ಅದನ್ನು ತಡಿತಾ ಏನಾಯಿತು ಅಂದರೆ, ಅವು ತಂಬಾಕಿನ ಉತ್ಪನ್ನ ಜಾಸ್ತಿ ಆಯಿತು, ತಂಬಾಕಿನ ಉತ್ಪನ್ನ ಬೆಳವಣಿಗೆ ಜಾಸ್ತಿ ಆಯಿತು. ತಂಬಾಕಿನ ಆ ಎಲೆಗಳನ್ನು ಏನು ಮಾಡ್ತಾ ಇದ್ರು, ಒಣಗಿಸಿ ಅದನ್ನು ಉಪಯೋಗ ಮಾಡಿದ್ದು. ಒಂದು ಸ್ವಲ್ಪ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ತಮ್ಮ ಉಲ್ಲಾಸಕ್ಕಾಗಿ ಮತ್ತು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿ ಇದ್ದಾಗ, ಅವಾಗಿನ ಕಾಲದಲ್ಲಿ ಪಾರ್ಟಿ ಇದ್ದಾಗ ಅದನ್ನೆಲ್ಲ ಬಳಸಲಿಕ್ಕೆ ಪ್ರಾರಂಭ ಮಾಡಿದರು. ಅದೆಲ್ಲ ಶ್ರೀಮಂತರಿಗೆ ಮಾತ್ರ ಇತ್ತು. ಬರ್ಬರ್ತಾ ಏನಾಯ್ತು, ಬ್ರಿಟಿಷರು ಭಾರತಕ್ಕೆ ಬಂದಾಗ ಅದನ್ನು ಸಹ ಇದನ್ನು ಮಾಡ್ಕೊಂಡ್ಬರ್ತಾರೆ. ಇಲ್ಲಿಯೂ ಸಹ ಹಾಗೆ ಇತ್ತು. ರಾಜರಿಗೆ ಮತ್ತು ಆ ಬ್ರಿಟಿಷರಿಗೆ ಮಾತ್ರ ತಂಬಾಕಿನ ಸೌಲಭ್ಯ ಒದಗ್ತಾ ಇತ್ತು. ಅದು ಕಮರ್ಷಿಯಲ್ ಅಂದರೆ ಇದರ ಬೆಳೆ ಆಗಿತ್ತು, ಅವರಿಗೆ ಅಷ್ಟು ಸೀಮಿತ ಆದಂಥ ಬೆಳೆ ಆಗಿತ್ತು. ಬೇರೆ ಯಾರು ಬೆಳೆಯುವಂಥ ಸಂದರ್ಭ ಇರಲಿಲ್ಲ. ಮತ್ತು ಬರ್ಬರ್ತಾ ಏನಾಯ್ತಂದರೆ, ಅದು ತಂಬಾಕಿನ ಕೃಷಿ ಪ್ರಾರಂಭ ಆಯಿತು. ತಂಬಾಕಿನ ಕೃಷಿ ಪ್ರಾರಂಭ ಆದಾಗಿಂದ ಇದನ್ನೆಲ್ಲರ ಜನಸಾಮಾನ್ಯರು ಸಹ ಅದನ್ನು ತಮ್ಮ ಇದಕ್ಕಾಗಿ ಬಳಸ್ತಾ ಇದ್ರು. ಬೆಳೀತಾ ಈ ತಂಬಾಕಿನ ಬೆಳವಣಿಗೆ ಜಾಸ್ತಿ ಆಯಿತು, ಉಪಯೋಗ ಮಾಡುವವರು ಜಾಸ್ತಿ ಆದರು ಮತ್ತು ಇದರ ದುಷ್ಪರಿಣಾಮಗಳು ಸಹ ಜಾಸ್ತಿ ಆದವು. ಅವುಗಳನ್ನೆಲ್ಲ ನಾವು ತಿಳಿದುಕೊಂಡು ಈ ತಂಬಾಕಿನ ಒಂದು ದುಶ್ಚಟಕ್ಕೆ ಬಲಿಯಾಗಿದೆ. ತಂಬಾಕನ್ನು ಅದನ್ನು ತ್ಯಜಿಸಿ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಮಾಡಿಕೊಳ್ಬೇಕು. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನಿದೆ ಅಂದರೆ, ಈ ಜೀವನ ಪದ್ಧತಿಯಿಂದ ನಾವು ದೂರ ಉಳಿಬೇಕು. ಅದೇ ರೀತಿಯಾಗಿ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿದೆ, ಅದನ್ನು ಪಡೆದುಕೊಳ್ಬೇಕು. ಏನಾದರೂ ಕಾರ್ಮಿಕರ ಬಗ್ಗೆ ಸಮಸ್ಯೆ ಇದ್ದರೆ ಕಾರ್ಮಿಕರ ಇಲಾಖೆಗೆ ಹೋಗಿ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು ಮತ್ತು ಈ ದುಶ್ಚಟಗಳಿಂದ ಬಲಿಯಾಗದೆ ನಾವು ತಂಬಾಕಿನಿಂದ ದೂರ ಇರಬೇಕು ಅನ್ನುವಂಥ ಮನೋಭಾವನೆಯನ್ನು ಹೊಂದಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರನ್ನು ಇಲ್ಲಿ ಆಹ್ವಾನಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಜೊತೆಗೆ ನಮ್ಮೆಲ್ಲರಿಗೂ